ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತೀನಿ, ಶುಭ ಕೋರುತ್ತೇನೆ. ಡೈಲಿ ಡೆಲಿವರೆನ್ಸ್ ಕಾರ್ಯಕ್ರಮದ ಮೂಲಕ, ಈ ಸೇವೆಯ ಮೂಲಕ ನಿಮಗಾಗಿ ಪ್ರಾರ್ಥಿಸಲು, ದೇವರ ವಾಕ್ಯವನ್ನು ಧ್ಯಾನಿಸಲು ದೇವರು ಕೊಟ್ಟ ಈ ಮಹಾ ಕೃಪೆಗಾಗಿ ನಿಮಗೆ ಕೋಡಾನುಕೋಡಿ ಸ್ತೋತ್ರ ಸಲ್ಲಿಸ್ತೀನಿ. ಏಸಪ್ಪ ಕೃಪೆಯಿಂದ ಈ ದಿನವನ್ನು ನಿಮ್ಮ ಜೊತೆಯಲ್ಲಿ ಪ್ರಾರ್ಥಿಸಲು ದೇವರು ಕೊಟ್ಟ ಈ ಕೃಪೆಗಾಗಿ ಸ್ತೋತ್ರ ಮಾಡ್ತೀನಿ. ಸತ್ಯವೇದದಲ್ಲಿ ನೋಡುವುದಾದರೆ ಕೀರ್ತನೆಗಳು 50ನೇ ಅಧ್ಯಾಯ 15ನೇ ವಾಕ್ಯ. ಕೀರ್ತನೆಗಳು 50ನೇ ಅಧ್ಯಾಯ 15ನೇ ವಾಕ್ಯ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನೋ, ಆಗ ನನ್ನನ್ನು ಕೊಂಡಾಡುವಿರಿ. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಕಷ್ಟದಲ್ಲಿ ಇದ್ದರೆ ನನ್ನ ಬಳಿಯಲ್ಲಿ ಬನ್ನಿರಿ, ನಾನು ನಿಮಗೆ ಬಿಡುಗಡೆಯನ್ನು ಕೊಡುವೆನು. ನೀವು ಎಷ್ಟೇ ಕಷ್ಟದಲ್ಲಿದ್ದರೆ ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು. ಅನೇಕ ಕಷ್ಟಗಳಿರಬಹುದು. ಕೆಲಸದ ಮೇಲೆ ಕಷ್ಟ ಇರ್ಬೋದು, ಮನೆಯಲ್ಲಿ ಕಷ್ಟ ಇರಬಹುದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕುರಿತು ವೇದನೆ ಪಡುವುದು, ಕಷ್ಟಪಡುವುದು, ಕಾಯಿಲೆಯಲ್ಲಿ ನರಳುತ್ತಾ ಇರಬಹುದು. ನಮಗೆ ಬಿಡುಗಡೆ ಕೊಡುವರು ಯಾರೂ ಇಲ್ಲವಲ್ಲ ಅಂತ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಕಷ್ಟದಲ್ಲಿ ಇರುವಾಗ ವಿಶ್ವಾಸದಿಂದ ಬಂದು ಪ್ರಾರ್ಥಿಸಿದರೆ ಎಲ್ಲವನ್ನು ಬಿಡುಗಡೆ ಮಾಡುವೆನು ಅಂತ. ದೇವ ಮಕ್ಕಳೇ, ಕಷ್ಟದಲ್ಲಿ ಇರುವ ಸಮಯದಲ್ಲಿ ದೇವರನ್ನು ನೋಡಿ ಕರೆಯಿರಿ, ದೇವರ ಬಳಿಯಲ್ಲಿ ಬನ್ನಿರಿ. ದೇವರಿಗಾಗಿ ಏನಾದರೂ ಮಾಡಬೇಕೆಂಬ ಮನಸ್ಸಲ್ಲಿ ನಿಮಗೆ ಬರಬೇಕು. ಮನೆಯಲ್ಲಿ ಕುಳಿತು ಸಮಯವನ್ನು ವ್ಯರ್ಥ ಮಾಡದೆ ದೇವರನ್ನು ಪ್ರಾರ್ಥಿಸುವುದಕ್ಕೆ ಮುಂದೆ ಬನ್ನಿ. ದೇವರು ಹೇಳ್ತಾ ಇದ್ದಾರೆ, ಕಷ್ಟದಲ್ಲಿ ಇರುವಾಗ ನಾನು ನಿಮಗೆ ಬಿಡುಗಡೆಯನ್ನು ಕೊಡುವೆನೋ ಅಂತ ಹೇಳ್ತಾ ಇರುವಾಗ ನೀವು ಮನೆಯಲ್ಲಿ ಕುಳಿತು ವೇದನೆ ಪಡಬೇಡಿ, ದುಃಖಿಸಬೇಡಿ. ವಿಶ್ವಾಸದಿಂದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ. ದೇವರು ಎಲ್ಲವನ್ನು ಬಿಡುಗಡೆ ಮಾಡುವ ಶಕ್ತರಾಗಿದ್ದಾರೆ. ಕೇಳುವುದಕ್ಕೂ ಬೇಡುವುದಕ್ಕೂ ಅಧಿಕವಾಗಿ ಕೊಡುವ ಯೇಸು ಸ್ವಾಮಿ ಇದ್ದಾರೆ. ವಿಶ್ವಾಸದಿಂದ ಪ್ರಾರ್ಥಿಸಿರಿ, ದೇವರು ನಿಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಅನೇಕ ಕಾರ್ಯಗಳಲ್ಲಿ ನೀವು ಮನುಷ್ಯರ ನಂಬಿ ಹೋಗಬಹುದು, ಆದರೆ ಮನುಷ್ಯರು ಕೈ ಬಿಡ್ಬಿಡ್ಬೋದು. ಆದರೆ ಯೇಸು ಸ್ವಾಮಿ ಕೈ ಬಿಡದ ದೇವರು, ಕೈಯನ್ನು ಮೇಲಕ್ಕೆ ಎತ್ತುವ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನೋಡುತ್ತಿರುವ ಒಬ್ಬೊಬ್ಬರು ಸಹ ವಿಶ್ವಾಸದಿಂದ ಈ ಸಮಯದಲ್ಲಿ ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ. ನೀವು ಸಹ ಮೊಣಕಾಲು ಊರಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡೋಣ. ಏಸಪ್ಪ, ಸ್ತೋತ್ರ ಮಾಡ್ತೀನಿ ರಾಜ. ಅಪ್ಪ, ಈ ಕೊಟ್ಟ ಈ ವಾಗ್ದಾನಕ್ಕಾಗಿ ಕೊಡಿ ಸ್ತೋತ್ರ ಸಲ್ಲಿಸಿನಪ್ಪ. ನೋಡುವ ಒಬ್ಬೊಬ್ಬರಿಗಾಗಿ ಕೃತಜ್ಞತೆ ಸಲ್ಲಿಸಿನಪ್ಪ. ನೋಡುವ ಎಲ್ಲ ಮಕ್ಕಳು ಏಸಪ್ಪ ಈ ಕಾರ್ಯಕ್ರಮದ ಮೂಲಕ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೆ ನೀವು ಅವರಿಗೆ ಕೃಪೆ ಮಾಡಿರಪ್ಪ. ಏಸಪ್ಪ, ನೀವು ವಾಗ್ದಾನವನ್ನು ಮಾಡಿದ್ದೀರಪ್ಪ. ಕಷ್ಟ ಕಾಲದಲ್ಲಿ ಮೊರೆಯಿಡಿರಿ, ನಾನು ನಿಮಗೆ ಬಿಡುಗಡೆಯನ್ನು ಕೊಡುವೆನೋ ಅಂತ ಹೇಳಿದ್ದೀರಪ್ಪ. ಅನೇಕರು ವಿಶ್ವಾಸದಿಂದಪ್ಪ, ಅನೇಕ ವೇದನೆಯಿಂದ, ಕಣ್ಣೀರಿಂದ ಏಸಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ. ಅವ್ರಿಗಾಗಿ ನಾನು ಸಹ ಪ್ರಾರ್ಥನೆ ಮಾಡ್ತೀನಪ್ಪ. ಆದರೆ ಬಿಡುಗಡೆ ಕೊಡುವ ದೇವರು ನೀವು ಏಸಪ್ಪ. ಅವರು ಎಷ್ಟೇ ಕಷ್ಟದಲ್ಲಿದ್ದಾರಪ್ಪ, ವೇದನೆಯಲ್ಲಿ ಇರಬಹುದು, ಕಣ್ಣೀರಲ್ಲಿ ಇರಬಹುದು ಏಸಪ್ಪ. ಆ ಎಲ್ಲ ಕಾರ್ಯಗಳಲ್ಲಿ ಅಪ್ಪ ನೀವು ಅವರಿಗೆ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದೀರಪ್ಪ. ಬಿಡುಗಡೆಯನ್ನು ಕೊಟ್ಟ ದೇವರಿಗಾಗಿ ನಿಮಗೆ ಕೊಡಿ ಸ್ತೋತ್ರ ಸಲ್ಲಿಸಿನಪ್ಪ. ನನ್ನ ಪ್ರಾರ್ಥನೆ ಎಲ್ಲ ಕೇಳಿದಕ್ಕಾಗಿ ನಿಮಗೆ ಕೊಡಿ ಸ್ತೋತ್ರ ಸಲ್ಲಿಸಿನಪ್ಪ. ಘನ, ತುದಿ, ಮಹಿಮೆ ಎಲ್ಲವೂ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸಿನಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇಲೆ.